ನಮ್ಮ ಇಂಡಿಯಾದಲ್ಲಿ 100% ಸಕ್ಸಸ್ ರೇಟ್ ಇರೋ ಡೈರೆಕ್ಟ್ರಲ್ಲಿ ರಾಜಮೌಳಿ ಅವರು ಕೂಡ ಒಬ್ಬರು. ಬಟ್ ಬೇರೆ ಡೈರೆಕ್ಟರ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಅವರು 12-13 ಸಿನಿಮಾಗಳನ್ನ ತೆಗೆದಿದ್ದಾರೆ. ಅದರಲ್ಲಿ ಒಂದು ಫ್ಲಾಪ್ ಆಗಿಲ್ಲ. ಬೇರೆ ಡೈರೆಕ್ಟರ್ಸು 7, 8, 3, 4, 5 ಈ ಥರ ತೆಗೆದಿದ್ದಾರೆ. ಬಟ್ ಎಲ್ಲರಿಗಿಂತ ಜಾಸ್ತಿ ನಂಬರ್ ಆಫ್ ಮೂವೀಸ್ನ ತೆಗೆದು ಅದರಲ್ಲೆಲ್ಲ ಸಕ್ಸಸ್ ಆಗಿರೋದು ಅಂದರೆ ನಮ್ಮ ರಾಜಮೌಳಿ ಅವರು ಒಬ್ಬರೇ. ಅವರ ಜರ್ನಿನೂ ಕೂಡ ಅಷ್ಟೇ ಇನ್ಸ್ಪೈರ್ ಆಗಿದೆ. ಸ್ಟೇಜ್ ಬೈ ಸ್ಟೇಜ್ ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿಕೊಂಡು ಮತ್ತು ಆರ ಒಂದು ಸ್ಟ್ಯಾಂಡರ್ಡ್ಸ್ನು ಕೂಡ ಇಂಪ್ರೂವ್ ಮಾಡ್ಕೊಂಡು ಬಂದರು. ಒಂದು ನೊಣನ ಇಟ್ಕೊಂಡು ಸಿನಿಮಾ ತೆಗೆದ್ರು, ಒಬ್ಬ ಕಾಮಿಡಿಯನ್ ಇಟ್ಕೊಂಡು ಸಿನಿಮಾ ತೆಗೆದ್ರು. ಎಲ್ಲ ಕೂಡ ಬ್ಲಾಕ್ ಬಸ್ಟರೇ. ಬಿಕಾಸ್ ಅವ್ರಿಗೆ ಸ್ಕ್ರೀನ್ ಮೇಲಿರೋ ಗ್ರಿಪ್ಪು, ಟೆಕ್ನಿಕಾಲಿಟಿ ಮೇಲಿರೋ ಗ್ರಿಪ್ಪು, ಆಡಿಯನ್ಸ್ನ ಎಮೋಷನ್ ಮೇಲಿರೋ ಗ್ರಿಪ್ಪು ಎಲ್ಲನೂ ಕೂಡ ಅವ್ರದ್ದೇ ಆದಂಥ ಒಂದು ಪವರ್ಫುಲ್ ಝೋನಲ್ಲಿ ಅವರು ಸಿನಿಮಾನ ಮಾಡ್ತಾರೆ. ಅದು ಪ್ರತಿ ಸಲಿನೂ ವರ್ಕ್ ಆಗುತ್ತೆ. ಆಡಿಯನ್ಸು ಕೂಡ ಅವ್ರ ಮೇಲೆ ಅಷ್ಟೇ ಬಿಲೀವ್ನ ಇಟ್ಟಿರ್ತಾರೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟ್ರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜಾಸ್ತಿ ಕತೆ ಪುರಾಣ ಬೇಡ, ಸ್ಟ್ರೈಟಾಗಿ ಮಾತಾಡ್ಕೊಂಡು ಹೋಗೋಣ ಬನ್ನಿ. ವಾರಣಾಸಿ ಆಫ್ಟರ್ RRR ಆ ಒಂದು ಸಿನಿಮಾ ಒಂಥರ ಬಿಗ್ಗೆಸ್ಟ್ ಸಕ್ಸಸ್ಸು ರಾಜಮೌಳಿ ಅವ್ರಿಗೆ. ಅದಾದಮೇಲಿಂದ ಅವ್ರ ಕಡೆಯಿಂದ ಬರೋ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಹೇಳೋ ಟೈಮಲ್ಲಿ ಮಹೇಶ್ ಬಾಬು ಮತ್ತು ರಾಜಮೌಳಿ ಅವರ ಕಾಂಬಿನೇಷನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ ಹೇಳಿದರು. ಆ ಒಂದು ಸಿನಿಮಾನ SSME 29 ಅಂತ ಇಷ್ಟು ದಿನ ಚೆನ್ನಾಗೇ ಪ್ರಮೋಟ್ ಮಾಡಿದ್ರು. ಬಟ್ ಆ ಒಂದು ಸಿನಿಮಾಗೆ ಕೆಲವು ದಿನಗಳ ಹಿಂದೆ ವಾರಣಾಸಿ ಅನ್ನೋ ಟೈಟಲ್ ಇದೆ ಅಂತ ರಿವೀಲ್ ಆಯಿತು. ಬಟ್ ಅದೆಲ್ಲ ರೂಮರ್ಸ್ ಅಂತಲೇ ಅಂದ್ಕೊಂಡಿದ್ವಿ, ಬೇರೆ ಏನಾದರೂ ಟೈಟಲ್ ಬರುತ್ತೇನೋ ಅಂತ ಅಂದ್ಕೊಂಡ್ವಿ. ಬಟ್ಟು ಫೈನಲಿ ಅದೇ ಕನ್ಫರ್ಮ್ ಆಯಿತು. ಅಷ್ಟೇ ಅಲ್ಲ, ಪೃಥ್ವಿರಾಜ್ ಸುಕುಮಾರನ್ ಅವರ ಫಸ್ಟ್ ಲುಕ್ ಪೋಸ್ಟರು ಕೂಡ ರಿಲೀಸ್ ಆಯಿತು. ಅಷ್ಟೇ ಅಲ್ಲ, ಪ್ರಿಯಾಂಕಾ ಚೋಪ್ರಾ ಅವ್ರದ್ದು ಕೂಡ ಆರ ಒಂದು ಕ್ಯಾರೆಕ್ಟರ್ ರಿವೀಲ್ ಪೋಸ್ಟರು ಕೂಡ ರಿಲೀಸ್ ಆಯಿತು. ಈಗ ಒಂದು ಈವೆಂಟ್ನ ಮಾಡಿಬಿಟ್ಟು ಆ ಸಿನಿಮಾಗೆ ವಾರಣಾಸಿ ಅನ್ನೋ ಟೈಟಲ್ನ ಕೂಡ ಫಿಕ್ಸ್ ಮಾಡಿ ಆ ಒಂದು ವರ್ಡ್ ಹೆಂಗಿರುತ್ತೆ ಅಂತ ತೋರಿಸೋದಕ್ಕೆ ಒಂದು ಚಿಕ್ಕ ಗ್ಲಿಮ್ಸ್ ವಿಡಿಯೋನ ರಿಲೀಸ್ ಮಾಡಿದ್ರು. ಅದು ಕೂಡ ಈ ಒಂದು ಸಿನಿಮಾನ ಶೂಟ್ ಮಾಡಿರೋದು 60 ದಿನ ಅಷ್ಟೇ. ಆ ಒಂದು ಎಲ್ಲ ಕೆಲಸದ VFX ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮುಂದೆ ತಗೊಂಬಂದು ಆ ಒಂದು ಗ್ಲಿಮ್ಸ್ನ ಇಟ್ಟಿದ್ರು. ಈ ಒಂದು ಗ್ಲಿಮ್ಸೆಲ್ಲ ರಿವೀಲ್ ಮಾಡಿದರೆ ಈ ಒಂದು ಸ್ಟೋರಿ ನಮ್ಮ ಮಹಾಭಾರತ ಸ್ಟೋರಿ ಏನಿದೆ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂತ. ಈ ಒಂದು ಸಿಚುವೇಶನಲ್ಲಿ ನಮ್ಮ ಇತ್ತೀಚೆಗೆ ತುಂಬ ಸಿನಿಮಾಗಳು ಬರ್ತಾ ಇದ್ದಾವೆ. ರೀಸೆಂಟಾಗಿ ಹನುಮಾನ್ ಬಂತು, ಮಿರಾಯ್ ಬಂತು, ಕಲ್ಕಿ ಸಿನಿಮಾ ಬಂತು. ಹಂಗೆ ಈ ಒಂದು ಸಿನಿಮಾನೂ ಕೂಡ ನಮ್ಮ ಮುಂದೆ ಬರ್ತಾ ಇದೆ. ಬಟ್ ಆ ಒಂದು ವರ್ಡ್ ಬಿಲ್ಡಿಂಗೇ ಆಗಿರ್ಬೋದು, VFX ಆಗಿರ್ಬೋದು ಮತ್ತು ರಾಜಮೌಳಿ ಅವರ ಡೀಟೇಲಿಂಗೇ ಆಗಿರ್ಬೋದು ಎಲ್ಲನೂ ಕೂಡ ಸಖತ್ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ನಮ್ಮ ಇಂಡಿಯಾದಲ್ಲಿ ಒಂದು ಸಿನಿಮಾ 1000 ಕೋಟಿ ಗಳಿಕೆ ಮಾಡಿದ್ರೆ ಅದೇ ಒಂದು ಬಿಗ್ಗೆಸ್ಟ್ ಅಚೀವ್ಮೆಂಟು. ಅದು ಹಂಗಾಗಿ ಸಿನಿಮಾಗೆ 400-500 ಕೋಟಿನೇ ನಮ್ಮದು ಹೈಯೆಸ್ಟ್ ಬಜೆಟ್ ಅಂತ ನಾವು ಅಂದ್ಕೊಂಡಿದ್ರೆ ಈ ಒಂದು ಸಿನಿಮಾಗೆ 800-1000 ಕೋಟಿ ಬಜೆಟ್ನ ಆಗ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ಅಷ್ಟೆಲ್ಲ, ರಾಜಮೌಳಿ ಅವರು RRR ಸಿನಿಮಾಗೆ ಆಸ್ಕರ್ ಅವಾರ್ಡ್ನ ತೊಗೊಂಡ್ರು, ಅದು ಕೂಡ ಸಾಂಗ್ ಕ್ಯಾಟಗರಿಲಿ. ಹಂಗಾಗಿ ಅವ್ರಿಗೆ ಸರಿ ಟಾರ್ಗೆಟ್ ಮಾಡ್ತಾ ಇರೋದು ಗ್ಲೋಬಲ್ ಆಡಿಯನ್ಸ್ನ. ಸೊ ಬಿಗ್ಗೆಸ್ಟ್ ಲೆವೆಲಲ್ಲಿ ಈ ಒಂದು ಸಿನಿಮಾನ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿದ್ದಾರೆ. ಹಂಗಾಗಿ ಅದೇ ಒಂದು ಪಲ್ಸಲ್ಲಿ ಸಿನಿಮಾನೂ ಕೂಡ ಅವರು ರೆಡಿ ಮಾಡ್ಕೊತಾ ಇದ್ದಾರೆ. ನಿಜವಾಗ್ಲೂ ಯಾವಾಗಲೂ ಕೂಡ ಡೈರೆಕ್ಟ್ರು ರಿಸ್ಕ್ ತಗೊತಲೇ ಇದ್ದಾರೆ ರಾಜಮೌಳಿ ಅವರು. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಗಧೀರ ಅನ್ನೋ ಸಿನಿಮಾ ಇಟ್ಟಾಯಿತು. ಇನ್ನು ಅದೇ ಜನರಲ್ಲಿ ಸೇಫ್ ಜನರಲ್ಲೇ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅವಾಗ ಕಾಮಿಡಿಯನ್ ಇಟ್ಕೊಂಡು ಸಿನಿಮಾ ತೆಗೆದ್ರು, ಮರ್ಯಾದೆ ರಾಮಣ್ಣ ಅಂತ. ಆ ಒಂದು ಸಿನಿಮಾ ಅಲ್ಲೂ ಹಿಟ್ಟಾಗಿ ಬೇರೆ ಕಡೆನೂ ಕೂಡ ರೀಮೇಕ್ ಆಯಿತು. ಅದಾದಮೇಲಿಂದ ನೆಕ್ಸ್ಟು ಬಾಹುಬಲಿ ತೊಗೊಂಡ್ರು, ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಮಾರ್ಕೆಟು. ಆಮೇಲೆ RRR ತೊಗೊಂಡ್ರು, ಗ್ಲೋಬಲ್ ವೈಡಲ್ಲಿ ರೆಕಗ್ನೈಸೇಷನ್ ಸಿಕ್ತು. ಸೊ ಇದೇ ಒಂದು ಸೇಫ್ ಝೋನಲ್ಲಿ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದಿ ಟಾಪ್ ಡೈರೆಕ್ಟರಾಗಿ ಮುಂದುವರಿಬೋದಾಗಿತ್ತು. ಬಜೆಟಲ್ಲೂ ಕೂಡ ಚೆನ್ನಾಗೇ ಒಳ್ಳೆ ಆಟ ಆಡ್ಕೊಂಡು. ಬಟ್ ಅವ್ರು ಹಂಗೆ ಮಾಡಲಿಲ್ಲ. ಈಗ ನೆಕ್ಸ್ಟು 1000 ಕೋಟಿನ ನಮ್ಮ ಇಂಡಿಯಾದ ಸೇಫೆಸ್ಟ್ ಕಲೆಕ್ಷನ್ ಮಾರ್ಕು. ಈಗ ಅಷ್ಟನ್ನ ನಾವು ಬಜೆಟ್ ಆಗಿ ಹಾಕ್ತೀವಿ. ಸಿನಿಮಾ ಸೇಫ್ ಆಗಬೇಕು ಅಂದರೆ 2,000-3,000 ಕೋಟಿ ಕಲೆಕ್ಟ್ ಮಾಡಬೇಕು, ಆವಾಗಲೇ ಈ ಒಂದು ಸಿನಿಮಾ ಗೆಲ್ಲೋದು. ಬಟ್ ಈ ಒಂದು ಸಿನಿಮಾಗೆ ಮಾಡ್ತಿರೋ ಮಾರ್ಕೆಟಿಂಗೇ ಆಗಿರ್ಬೋದು ಎಲ್ಲನೂ ನೋಡ್ತಾ ಇದ್ರೆ ಸಿನಿಮಾ ಹಿಟ್ಟಾಗಬೇಕು ಅಂದರೆ 2,000-3,000 ಕೋಟಿನ ಡೆಫಿನೆಟ್ಟಾಗಿ ಕಲೆಕ್ಟ್ ಮಾಡಬೇಕು. ಹಂಗೆ ಈ ಒಂದು ಸಿನಿಮಾಗೆ ಪ್ರಚಾರನೂ ಕೂಡ ಮಾಡಬೇಕು. ಅದು ಮಾಡ್ತಾರೆ ಬಿಡಿ, ಪ್ರಮೋಷನಲ್ಲಿ ಆಗಿರ್ಬೋದು, ಸಿನಿಮಾದ ಮೇಕಿಂಗಲ್ಲಿ ಆಗಿರ್ಬೋದು. ಒಟ್ಟಿನಲ್ಲಿ ಜನರಿಗೆ ಸಿನಿಮಾನ ಹೆಂಗೆ ತಲುಪಿಸ್ಬೇಕು ಅಂತ ರಾಜಮೌಳಿ ಅವ್ರಿಗಿಂತ ನಮ್ಮ ಇಂಡಿಯಾದಲ್ಲಿ ಯಾವುದೇ ಡೈರೆಕ್ಟರ್ಗೂ ಕೂಡ ಗೊತ್ತಿಲ್ಲ. ಅಷ್ಟೇ ಪ್ಲಾನ್ ಆಗಿ ಒಂದು ಪ್ರಮೋಷನಲ್ ಇವೆಂಟ್ನು ಕೂಡ ಅವರು ಮಾಡ್ತಾರೆ. ಈಗ ಕೂಡ ಅದೇ ಆಗಿದ್ದು. ಜಿಯೋ ಹಾಟ್‌ಸ್ಟಾರಲ್ಲಿ
ಸ್ಟ್ರೀಮ್ ಆಯಿತು ಈ ಒಂದು ಇವೆಂಟು. ಈ ಒಂದು ಸಿನಿಮಾ 2027ರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದ ವರ್ಡ್ ಹೆಂಗಿರುತ್ತೆ ಅಂತ ರಾಜಮೌಳಿ ಅವರು ಈಗ ತೋರಿಸಿದ್ದಾರೆ. ಪ್ರೆಸೆಂಟು ಅಂದರೆ ಫ್ಯೂಚರ್ 2027ರಿಂದ ರಾಮಾಯಣಕ್ಕೆ ಯಾವ ಥರ ಕನೆಕ್ಟ್ ಆಯಿತು ಅಂತ ನಾವು ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು. ಇನ್ನು ಮಹೇಶ್ ಬಾಬು ಅವರ ಲುಕ್ಕು ಕೂಡ ರಿವೀಲ್ ಆಗಿದೆ. ಅವರು ಒಂದು ನಂದಿ ಮೇಲೆ ಮೀನ್ಸ್ ಒಂದು ಗೂಳಿ ಮೇಲೆ ರೈಡ್ ಮಾಡ್ಕೊಂಡು ಬರ್ತಾರೆ, ಅದು ಕೂಡ ತ್ರಿಶೂಲ ಇಟ್ಕೊಂಡು. ರಾಮನ್ ಥರ ಪ್ರೆಸೆಂಟ್ ಮಾಡಿದ್ದೀವಿ ಅಂತ ರಾಜಮೌಳಿ ಅವರು ಹೇಳ್ತಾ ಇದ್ರು. ಇಲ್ಲಿ ಕೈಯಲ್ಲಿ ತ್ರಿಶೂಲ ಕೊಟ್ಟು ನಂದಿ ಮೇಲೆ ಶಿವನ್ ಥರನೂ ಕೂಡ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಾಗಿ ಏನಾಗಿದೆ ಅಂತ ಸಿನಿಮಾ ನೋಡಿ ನಾವು ತಿಳ್ಕೊಬೇಕು. ಸಾಕು, ಪ್ರೆಸೆಂಟಲ್ಲಿ ಇಷ್ಟೊಂದು ಐಪು ಸಾಕು, ಇದಕ್ಕಿಂತ ಜಾಸ್ತಿ ಬಿಲ್ಡ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಬರ್ತಾ ಬರ್ತಾ ಯಾವ್ಯಾವ ಥರ ಪ್ರಮೋಷನಲ್ ಕಂಟೆಂಟ್ ಬರುತ್ತೆ ಅಂತ ನೋಡೋಣ. ಐ ಥಿಂಕ್ ಬಾಹುಬಲಿ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಸಖತ್ತು ಬದಲಾವಣೆಗಳನ್ನ ತಗೊಂಡ್ಬಂತು. ಹಾಗೆ ಈ ಒಂದು ಸಿನಿಮಾನು ಕೂಡ ಗ್ಲೋಬಲ್ ವೈಡಲ್ಲಿ ನಮ್ಮ ಇಂಡಿಯಾನ ಚೆನ್ನಾಗೇ ಪ್ರೆಸೆಂಟ್ ಮಾಡಲಿ, ಅಷ್ಟೆಲ್ಲ ರೆಕಗ್ನೈಸೇಷನ್ನು ಕೂಡ ಸಖತ್ತಾಗೆ ತೊಗೊಂಬರಲಿ. ಬರೋ ದಿನಗಳಲ್ಲಿ ಈ ಒಂದು ಸಿನಿಮಾದ ಅಪ್ಡೇಟ್ಗಳು ಏನಿರ್ತವೆ ಅಂತ ಒಂದೊಂದಾಗೆ ನೋಡೋಣ. ಹೌದು, ಇದು ನಮ್ಮ ಕನ್ನಡ ಸಿನಿಮಾ ಅಲ್ಲ, ಬಟ್ ನಮ್ಮ ಇಂಡಿಯನ್ ಸಿನಿಮಾ. ಈಗ ನಮ್ಮ ಕಡೆಯಿಂದ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಬರ್ತಿದೆ, ಇದು ಕೂಡ ಟಾಪ್ ನಾಚ್ ಆಗಿದೆ ಅನ್ನೋ ಒಂದು ವಿಷಯಗಳು ಕೇಳಿಸಿ ಬರ್ತಾ ಇದ್ದಾವೆ. ನೋಡಬೇಕು ಯಾವ ಥರ ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ಹಿಂದಿ ಕಡೆಯಿಂದ ನಮ್ಮ ಯಶ್ ಅವರು ಎಲ್ಲ ಕೊಲಾಬ್ರೇಟ್ ಆಗಿ ಮಾಡ್ತಿರೋ ರಾಮಾಯಣನೂ ಕೂಡ ಬರ್ತಾ ಇದೆ. ನೋಡಬೇಕು ಈ ಎಲ್ಲ ಸಿನಿಮಾಗಳನ್ನ ಯಾವ ಥರ ಅವರು ಪ್ರೆಸೆಂಟ್ ಮಾಡ್ತಾರೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಏನು ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ, ಏನೋ ಒಂದು ಮಾತಾಡಿದ್ದೀನಿ. ಅಟ್ಲೀಸ್ಟ್ ಯಾರಾದರೂ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದರೆ ಸ್ವಲ್ಪನಾದರೂ ಲೈಕ್ ಮಾಡಿ, ಹಂಗೆ ಸಪೋರ್ಟ್ನ ಮಾಡಿ. ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.